ಮಾನ್ಯತಾ ಟೆಕ್ ಪಾರ್ಕ್ ನ ಮೇನ್ ಕ್ಯಾಬಿನ್ ಇದು. ಸೊ ಮೇನ್ ಕ್ಯಾಬಿನ್ ಇಲ್ಲೇ ಕೇಳಿದ್ರೆ ಮಾನ್ಯತಲ್ಲಿ ಯಾವ ಕಂಪ್ನಿ ಹೈಯರಿಂಗ್ ಆಗ್ತಿದ್ಯೋ ಗೊತ್ತಾಗುತ್ತಂತೆ. ಬನ್ನಿ ಕೇಳೋಣ. ನಮಸ್ತೆ ಎಲ್ರಿಗೂ, ತುಂಬಾ ದಿನಗಳ ನಂತರ ಮತ್ತೊಂದು ಜಾಬ್ ರಿಲೇಟೆಡ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ದಿ ಮಾನ್ಯತಾ ಟೆಕ್ ಪಾರ್ಕ್. ನಾನು ಯಾವ್ದೇ ವಿಡಿಯೋಸ್ ಹಾಕಿದ್ರು ತುಂಬಾ ಕಮೆಂಟ್ಸ್ ಇದ್ದಿದ್ದು ಏನಂದ್ರೆ ಮಾನ್ಯತಾ ಟೆಕ್ ಪಾರ್ಕ್ ಇನ್ನೊಂದು ವಿಡಿಯೋ ಮಾಡಿ, ಜಾಬ್ ರಿಲೇಟೆಡ್ ಮತ್ತೊಂದು ವಿಡಿಯೋ ಮಾಡಿ ಅಂತ. ಇನ್ನೊಂದ್ಸತಿ ರಿಸ್ಕ್ ತಗೊಂಡೇ ಹೋಗೋಣ ಅಂತ ಮಾನ್ಯತಾ ಟೆಕ್ ಪಾರ್ಕ್ ಬಂದಿದ್ದೀನಿ. ಸೊ ಇಲ್ಲಿರುವಂತ ಕಂಪ್ನೀಸು ಮತ್ತೆ ಇಲ್ಲಿರುವಂತ ಎಂಪ್ಲಾಯೀಸ್ ಆದಷ್ಟು ಎಷ್ಟು ಜನನಾಗುತ್ತೋ ಅಷ್ಟು ಜನನ ಮಾತಾಡಿಸ್ತೀನಿ. ಅವರ ಜಾಬ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಎಷ್ಟು ಕಂಪ್ನಿಗಳ ಬಗ್ಗೆ ಹೇಳ್ಬೋದು ಅಷ್ಟು ಕಂಪ್ನಿಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಹಾಯ್, ಯಾವ ಕಂಪ್ನಿ ಬ್ರೋ ವರ್ಕ್ ಮಾಡ್ತಿರೋದು? ಏನ್ ಝೆಡ್. ನಾನು ಏನ್ ಝೆಡ್ ಸುಮಾರು ಜನನ ಮಾತಾಡ್ಸಕ್ ಟ್ರೈ ಮಾಡಿದೆ, ಬಟ್ ಮಾತಾಡ್ಲಿಲ್ಲ. ಅದು ಬ್ಯಾಂಕಿಂಗ್ ರಿಲೇಟೆಡ್ ಕಂಪ್ನಿ ಅಂತ ನಮಗ್ ಗೊತ್ತು. ಅದಾದ್ಮೇಲೆ ಬಿಕಾಮ್ ಆದ್ಮೇಲೂ ಕೂಡ ಅದರಲ್ಲಿ ಹೋಗಿ ಇಂಟರ್ವ್ಯೂ ಕೊಡ್ಬೋದು ಅಂತ ಸುಮಾರು ಜನ ಹೇಳಿದ್ರು, ಬಟ್ ಅವ್ರು ಕ್ಯಾಮ್ರಾ ಮುಂದೆ ಮಾತಾಡ್ಲಿಲ್ಲ. ಸೊ ಏನ್ ಹೇಳ್ತೀರಾ ಬ್ರೋ? ಇಂಟರ್ವ್ಯೂ ಕೊಡ್ಬೋದು, as long as you have your certificates you can give the interview. ಅಂದ್ರೆ ಈ ಬಿಕಾಮ್ ಆದ್ಮೇಲೆ ಸರ್ಟಿಫಿಕೇಶನ್ ರಿಸಲ್ಟ್ ಎಲ್ಲ ಬಂದಾದ್ಮೇಲೆ ಕೊಡ್ಬೋದು. ಬಟ್ ಈಗ ಇಂಟರ್ವ್ಯೂ ನಡೀತಿಲ್ವ ಅಂತ? ಇವಾಗ ನಂಗೆ ಗೊತ್ತಿರೋ ನಡೀತಾ ಇಲ್ಲ ಬ್ರೋ. ಓಕೆ, ಇಂಟರ್ವ್ಯೂ ಯಾವಾಗಿರುತ್ತೆ, ಹೆಂಗ್ ಗೊತ್ತಾಗುತ್ತೆ? ಈಗ ನಮ್ ತರ ಪಬ್ಲಿಕ್ ನಾರ್ಮಲ್ ಸ್ಟೂಡೆಂಟ್ಸ್ ಹೆಂಗ್ ಗೊತ್ತಾಗುತ್ತೆ? ಅದು HR ಹತ್ರ ಚೆಕ್ ಮಾಡ್ಬೇಕು. ಅಂದ್ರೆ ಲೈಕ್ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಗೊತ್ತಾಗುತ್ತೆ, ಇಲ್ಲ ಈ ಪ್ಲೇಸ್ಮೆಂಟ್ಸ್ ಏನೋ ವೆಬ್ಸೈಟ್ಸ್ ಇರುತ್ತಲ್ಲ ಅವ್ರ ಮುಖಾಂತರ ಗೊತ್ತಾಗ್ಬೋದು. ಸೊ ಅವರ ಪೋರ್ಟ್, ಅಫಿಷಿಯಲ್ ಪೋರ್ಟ್, ಲಿಂಕ್ಡ್ ಇನ್ ಈ ತರದ್ರಲ್ಲಿ ಗೊತ್ತಾಗುತ್ತೆ. ಲಿಂಕ್ಡ್ಇನ್ ಅಲ್ಲಿ ಗೊತ್ತಾಗುತ್ತೆ. ಓಕೆ ಬ್ರೋ, ಇವಾಗ ಇಂಟರ್ವ್ಯೂ ಇದೆ ANZ. ಸೊ ನಾನು ಬಿಕಾಮ್ ಮುಗಿಸಿರ್ತೀನಿ, ಏನೇನೆಲ್ಲ ಪ್ರಿಪೇರ್ ಆಗಿ ಬಂದಿದ್ರೆ ಒಳ್ಳೇದು? Bro, as a fresher, all you have to focus is on your communication. Okay. If the grammar, sentence formation correct ಆಗಿದ್ರೆ, you will most likely get it. ಕಮ್ಯುನಿಕೇಶನ್ ಇಂಗ್ಲಿಷ್ ಮೇನ್ ಅಂತೀರಾ? ನಾನ್ ಸೇರ್ಕೊಂಡಾಗ 3.5 ವರ್ಷ ಮುಂಚೆ ಓಕೆ ಫಸ್ಟ್ ರೌಂಡ್ ನಮ್ಗೆ ಇಮೇಲ್ ರೈಟಿಂಗ್ ಇತ್ತು. ಓಕೆ. ಸೆಕೆಂಡ್ HR ರೌಂಡ್ ಇರುತ್ತೆ. ಓಕೆ. ಅಲ್ಲಿ ನಿಮ್ ವರ್ಬಲ್ ಕಮ್ಯುನಿಕೇಶನ್ ಚೆಕ್ ಮಾಡ್ತಾರೆ. HR ರೌಂಡ್ ಆದ್ಮೇಲೆ ಅದು ಇಟ್ ಡಿಪೆಂಡ್ಸ್, ಇನ್ನೊಂದು ಎಕ್ಸ್ಟ್ರಾ ರೌಂಡ್ ಇದ್ರೂ ಇರುತ್ತೆ, BOOPLess ರೌಂಡ್ ಅಂತ. ಓಕೆ. ಫಸ್ಟ್ 3 ರೌಂಡ್ಸ್ ಅಲ್ಲಿ ನಿಮ್ ಕಮ್ಯುನಿಕೇಶನ್ ಚೆಕ್ ಮಾಡ್ತಾರೆ. ಅವಾಗ ಸೆಲೆಕ್ಟ್ ಆದ್ರೆ ಬೇಸ್ಡ್ ಆನ್ ಅವೈಲೇಬಿಲಿಟಿ ಆಮೇಲೆ ನಿಮ್ದು ಇಂಟರ್ವ್ಯೂ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಗೆ ಮ್ಯಾನೇಜರ್ ರೌಂಡ್ ಇರುತ್ತೆ. ಓಕೆ, ಅಷ್ಟೇ. ಸೊ ಎಲ್ಲ ಆಫ್ಲೈನ್? ನನಗೆಲ್ಲ ಆಫ್ಲೈನ್ ಇದ್ದಿದ್ದು. ಈಗಲೂ ಕೂಡ ನಾನು ಇಂಟರ್ವ್ಯೂ ಟ್ರೈ ಮಾಡಿದಾಗ್ಲೂ ಆಫ್ಲೈನ್ ಇತ್ತು. ಗೊತ್ತಿಲ್ಲ ಬ್ರೋ, ಕೆಲವ್ರಿಗೆ ಆನ್ಲೈನ್ ಇದ್ರೂ ಇರುತ್ತೆ. ಅದೇ ಅದು HR ಮೇಲೆ ಡಿಪೆಂಡ್. HR ಆಮೇಲೆ ನೀವು ಹೆಂಗ್ ಅಪ್ಲೈ ಮಾಡಿದೀರಾ ಅದು ಡಿಪೆಂಡ್ ಆಗುತ್ತೆ. ಸೊ ನಿಮ್ಗೆ ಆಫೀಸ್ ಕರೆದು ಕರಿಬಹುದು, ಇಲ್ಲ ಅಂದ್ರೆ ಆನ್ಲೈನ್, ಎಲ್ಲ ಆನ್ಲೈನ್ ಅಲ್ಲೇ ಇರ್ಬೋದು. ಅದು ಹಿಂಗೆ ಅಂತ ಹೇಳಕ್ ಆಗಲ್ಲ, ಬಟ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಲಕ್. ನಿಮ್ಗೆ ಖುಷಿ ಇದೆಯಾ 3.5 years ವರ್ಕ್ ಮಾಡಿದ್ರಲ್ಲ ANZ? ಹಾ ಬ್ರೋ, 3.5 years ಇದೀನಿ ಅಂದ್ರೆ ಆಬ್ವಿಯಸ್ಲಿ ದೇರ್ ಇಸ್ ಸಮಥಿಂಗ್ ವಿಚ್ ಐ ಲೈಕ್. ಹೈಕ್ ಇರುತ್ತೆ ಇಯರ್ಲಿ, ಮತ್ತೆ ಇಯರ್ಲಿ ಹೈಕ್ ಇರುತ್ತೆ, ಎಲ್ಲಾ ಕಡೆ ಇರುತ್ತೆ. ಅಗೇನ್ ಇಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಬ್ರೋ. ಓಕೆ ಓಕೆ, ಪರ್ಫಾರ್ಮ್ ಮಾಡ್ತೀವಿ ಅನ್ನೋದು ತುಂಬಾ ಡಿಪೆಂಡ್ ಆಗುತ್ತೆ. ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದ್ರೆ ತೆಗಿಲೂಬೋದಾ? ನಂಗೆ ಗೊತ್ತಿರೋಂಗ್ ಯಾರನ್ನೂ ತೆಗ್ದಿಲ್ಲ. ಪರ್ಫಾರ್ಮೆನ್ಸ್ ಬೇಸ್ಡ್ ಅದು ಟೀಮ್ ಮೇಲೆ ಡಿಪೆಂಡ್ ಆಗುತ್ತೆ ಬ್ರೋ. ಕೆಲವು ಕ್ರಿಟಿಕಲ್ ಟೀಮ್ಸ್ ಇರುತ್ತೆ, ಅಲ್ಲಿ ನಾನು ಹೋಗಿರೋ ಟೀಮಲ್ಲಿ ಯಾವ್ದು ಆ ತರ ಟರ್ಮಿನೇಷನ್ ಮಾಡಿಲ್ಲ. ಬಟ್ ಅಗೇನ್ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ. ಅಂದ್ರೆ ಫುಲ್ ವರ್ಕ್ ಫ್ರಮ್ ಆಫೀಸ್ ಏನಾ, ವರ್ಕ್ ಫ್ರಮ್ ಹೋಮ್ ಏನಿಲ್ಲ? ಇಲ್ಲ, ಹೈಬ್ರಿಡ್ ಇರುತ್ತೆ. ನೀವು ಇವಾಗ 20 ವರ್ಕಿಂಗ್ ಡೇಸ್ ಇದ್ರೆ ಅದರಲ್ಲಿ 50% ಆಫೀಸಿಗೆ ಬರ್ಬೇಕು, 50% ಮನೆಯಲ್ಲಿ, ಸ್ಯಾಟರ್ಡೆ ಸಂಡೇ ಲೀವ್. ಹಾಯ್ ಮ್ಯಾಮ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವು? ಸೂಪರ್. ಯಾವ ಕಂಪ್ನಿ ವರ್ಕ್ ಮಾಡೋದು? IBM. ನಂದು ಇವಾಗ ಆಲ್ಮೋಸ್ಟ್ 5 years ಎಕ್ಸ್ಪೀರಿಯನ್ಸ್ ಅಂತ ಬಂತು. ಸೊ ಓವರ್ ಆಲ್ ಚೆನ್ನಾಗಿದೆ. 5 years IBM ಅಲ್ಲೇ ಕೆಲಸ ಮಾಡಿದ್ರಾ? ಸೊ ಫಸ್ಟ್ ಕಂಪ್ನಿನ ಇದು ನಿಮ್ಗೆ? ಇದು ಫಸ್ಟ್ ಕಂಪನಿ. ನಾನು ಫ್ರೆಶರ್ ಆಗಿ ಜಾಯ್ನ್ ಆಗಿರೋದು. ಓಕೆ, ಫ್ರೆಶರ್ ಆಗಿ ಏನ್ ಓದಿದ್ರಾ ನೀವು? ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್. ಕಾಲೇಜಿಂದಾನೇ ಪ್ಲೇಸ್ ಆಗಿದ್ದ ಇಲ್ಲಿ? ಇಲ್ಲ, ನಾನು ಔಟ್ಸೈಡ್ ಅಲ್ಲಿ ಟ್ರೈನಿಂಗ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಜಾಯ್ನ್ ಆಗಿರೋದು. ಅದಾದ್ಮೇಲೆ ಬೇರೆ ಏನಾದ್ರು ಕೋರ್ಸ್ ಮಾಡಿದ್ರಾ ಇದಕ್ಕೆ? ನಾನು ಜಾವಾ ಅಂಡ್ SQL ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಮೇಲೆ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಜಾಯ್ನ್ ಆಗಿ. ಸೊ ಓಕೆ, ನೀವು ಜಾಯ್ನ್ ಆದಾಗ ಹೇಗಿತ್ತು ಇಂಟರ್ವ್ಯೂ ಪ್ರೋಸೆಸ್ ಇಲ್ಲಿ? ಇಂಟರ್ವ್ಯೂ ಓವರ್ ಆಲ್ 4 ರೌಂಡ್ಸ್ ಇತ್ತು. ಸೊ ಅದರಲ್ಲಿ ಲಾಸ್ಟ್ ರೌಂಡ್ HR ರೌಂಡ್, ಫಸ್ಟ್ ಲಾಜಿಕಲ್ ಟೆಸ್ಟ್ ಇರತ್ತೆ. ಸೊ ಸೆಕೆಂಡ್ ರೌಂಡ್ ಬಂದು ಇಂಗ್ಲಿಷ್ ಅಂದ್ರೆ ಗ್ರಾಮರ್
ರಿಲೇಟೆಡ್ ಟೆಸ್ಟ್ ಇರುತ್ತೆ. ಸೊ ಥರ್ಡ್ ರೌಂಡ್ ಗೇಮಿಂಗ್ ರೌಂಡ್ ಇತ್ತು. ಇಲ್ಲೇ ಬರ್ಬೇಕಾ ಇಲ್ಲ ಅಂದ್ರೆ ಆನ್ಲೈನ್? ನಾನು ಅಟೆಂಡ್ ಮಾಡಿದ್ದು 2021. ಸೊ ಆನ್ಲೈನ್ ರೌಂಡ್ಸ್ ಇತ್ತು ಎಲ್ಲ. ಈಗ ಇಂಟರ್ವ್ಯೂ ಹೇಗ್ ನಡೀತಿದೆ ಏನಾದ್ರು ಗೊತ್ತಾ? ಮೇ ಬಿ ಎಕ್ಸ್ಪೀರಿಯನ್ಸ್ ಅವರಿಗೆ ತಗೊಂತಾ ಇಲ್ವಾ? ತಗೊಂತಾ ಇಲ್ಲ ಸರ್. ಫ್ರೆಶರ್ಸ್ ಮಾತ್ರ ತಗೊಂತಿದಾರಾ? ಫ್ರೆಶರ್ಸ್ ಹೈರಿಂಗ್ ಆಗಿರೋದು ನೋಡಿದೀನಿ. ಎಕ್ಸ್ಪೀರಿಯನ್ಸ್ ಅವರಿಗೆ ಕನ್ಫರ್ಮ್. ಏನಿತ್ತು ಸ್ಟಾರ್ಟಿಂಗ್ ನಿಮ್ಮ ಪ್ಯಾಕೇಜ್ ಕೇಳ್ಬೋದು? ಪ್ಯಾಕೇಜ್ 4 lakh ಇತ್ತು. ಪರ್ ಆನ್ಯಲ್ 4 lakh. ಈಗ ಅಂದ್ರೆ ಇಯರ್ ಚೇಂಜ್ ಆಗ್ತಿದೆ, ಹೈಕ್ ಇರುತ್ತೆ. ಸೊ ಅಂಡ್ 3 years ಆದ್ಮೇಲೆ ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್ ಅವರು ಪ್ರಮೋಷನ್. ಮಂಡೇ ಟು ಫ್ರೈಡೇನಾ? 3 days ಮ್ಯಾಂಡೇಟರಿ, 5 days ಇನ್ 2 days ವರ್ಕ್ ಫ್ರಮ್ ಹೋಮ್. ಹೈಬ್ರಿಡ್ ತರ. ನಿಮ್ ಖುಷಿ ಇದೆಯಾ ಕಂಪ್ನಿ? ಖುಷಿ ಇದೆ. ಸೊ ಫ್ರೆಶರ್ಸ್ ಆಗಿ ಯಾರಾನ ಈ ಕಂಪ್ನಿ IBM ಚೂಸ್ ಮಾಡ್ಬೇಕಂದ್ರೆ ಅವ್ರಿಗೆ ಹೇಳ್ತೀರಾ ಚೂಸ್ ಮಾಡಿ? ಡೆಫಿನೆಟ್ಲಿ ಆರಾಮಾಗಿ ಚೂಸ್ ಮಾಡಿ. ಬಟ್ ಎಜುಕೇಶನ್ ಅಂದ್ರೆ ಇಂಜಿನಿಯರ್ ಆಗಿರ್ಬೇಕು. ಮತ್ತೆ ಮೇ ಬಿ ಅಕೌಂಟೆನ್ಸ್ ಆದ್ರೆ BCom ಕಂಪ್ಲೀಟ್ ಮಾಡಿರ್ಬೋದು. ಪ್ರೋಸೆಸ್ ಮೇಲೆ ಡಿಪೆಂಡ್ ಯಾವ ಪ್ರೋಸೆಸ್ ಮಾಡ್ತಾರೆ ಅಂತ. ಪ್ರೋಸೆಸ್, ರೋಲ್ಸ್, ಅವ್ರ ಕ್ವಾಲಿಫಿಕೇಶನ್ಸ್ ಏನ್ ಮೆನ್ಷನ್ ಮಾಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಹಾಯ್ ಬ್ರೋ. Yeah, hi bro. ವಾಟ್ಸ್ ಯುವರ್ ಗುಡ್ ನೇಮ್? Srinivas bro. ಕನ್ನಡ ಬರುತ್ತಾ? ಇಂಗ್ಲಿಷ್. ಓಕೆ, ವಾಟ್ಸ್ ಯುವರ್ ಗ್ರಾಜುಯೇಷನ್? BTech. After that, which company you have tried? After that, it's an off-campus one. I got into TCS. Okay. So there I worked almost 3.6 years. Okay. And after that, I went into Sonata Software. Okay. It's about recently, like 4 months. Sonata, where? Global Like, Village. Global Village. Yeah. I'm working Sagility. I mean, only. the 4 months I worked there. Okay. So currently, like recently, I mean almost 10 days back, I've joined. Cognizant. How was the interview, bro? So interview went very well actually. So that interviewer went through my resume only. So whatever I written in the resume, he asked me about how you did that, how you did this one. So you wrote this particular line, right? So how you achieved that one. So like that interview. What was the rounds? Like first round, second round? It's 2 rounds only. Okay. That's it. I mean, first round it's almost 30 minutes, and second round also. 30 minutes HR round, ah? No. Technical. Technical round. So Okay. Last round was manager round. it's a HR round for me. HR round. So, So there you got selected. yes. I mean, first, HR round, I think it's only salary negotiation like that only. So mostly, if we get selected in first 2 rounds, like it will be cleared. So you were having your experience letter for the past companies, or like fresher you joined? No. I had almost 4 years experience. 4 Based on that, you got Yeah. good Right. salary. How I got was it's through Naukri portal itself. Where Naukri. So from that only for freshers, I'm not sure exactly. Maybe You applied in Naukri, Naukri. so I got, you got in mail. So best choice you are telling for students to apply in portals like Naukri, Naukri, LinkedIn. Mostly those are. I mean, those portals will help freshers also. Like we need to go into the portal. As far as I know, how I did in my old days, I went into every portals, official portals. I just uploaded my resume. How was your resume? My resume as a experienced or fresher, you are asking. Fresher. As a fresher, like I just included C language, basics of C language and basic Python. Who is the Cognizant? Would you suggest someone to join, like fresher or experience? Bro, it's been 10 days. Okay. I don't know that much about Training still. Training still. Mostly like wherever you get the job, just go into that because current market is, like it's a AI coming, so not sure how stable it will be like earlier. Okay. What is the CTC, bro? Can you share? Seriously, it's 12. Tax per annum. Uh-huh. ಥ್ಯಾಂಕ್ ಯು. ಯಾವ ರಿಲೇಟೆಡ್ ವಿಡಿಯೋ ಕೂಡ ಮಾಡ್ಬಿಡ್ಬೋದು, ಆದ್ರೆ ಈಗ ಜಾಬ್ ರಿಲೇಟೆಡ್ ವಿಡಿಯೋಸ್ ಇದೆಯಲ್ಲ ಎಷ್ಟು ಕಷ್ಟ ಅಂದ್ರೆ ಯಪ್ಪ, ಇಲ್ಲಿ ಸಾವಿರಾರು ಜನ ಎಂಪ್ಲಾಯೀಸ್ ಇರ್ತಾರೆ, ಬಟ್ ಒಬ್ರು ಮಾತಾಡಕ್ಕೆ ರೆಡಿ ಇರೋದಿಲ್ಲ. ಅದೇ ತುಂಬಾನೇ ಪ್ರಾಬ್ಲಮ್. ಕೇಳಿ ಎಲ್ಲಾ ಕಂಪ್ನಿದು ಕೇಳಿ ಸಾಕಾಯ್ತು. ಈಗೇನ್ ಮಾತಾಡಿದಾರಲ್ಲ ಒಂದ್ 2-3 ಜನ, ಇಷ್ಟೇ ಜನ ನಮ್ಗೆ ಸಿಕ್ಕಿದ್ದು ಮಾತಾಡಕ್ಕೆ. ಬೆಳಗಿನ ಮಧ್ಯಾಹ್ನ ನಾವು ಟ್ರೈ ಮಾಡಿದ್ರು ಕೂಡ ಇಷ್ಟೇ ಜನ ಮಾತಾಡಿದ್ದು. ಯಾಕಂದ್ರೆ ಎಲ್ರು ಕೂಡ ಅವ್ರವರ ಕ್ಯಾಬ್ ಬರುತ್ತೆ, ಪಟ್ ಅಂತ ಕೆಲ್ಸಕ್ಕೆ ಹೋಗ್ಬೇಕು. ಮಾನ್ಯತಾ ಟೆಕ್ ಪಾರ್ಕ್ ನ ಮೇನ್ ಕ್ಯಾಬಿನ್ ಇದು. ಸೊ ಮೇನ್ ಕ್ಯಾಬಿನ್ ಇಲ್ಲೇ ಕೇಳಿದ್ರೆ ಮಾನ್ಯತಲ್ಲಿ ಯಾವ ಕಂಪ್ನಿ ಹೈಯರಿಂಗ್ ಆಗ್ತಿದ್ಯೋ ಗೊತ್ತಾಗುತ್ತಂತೆ. ಬನ್ನಿ ಕೇಳೋಣ.
ಸೊ ಆ ಕ್ಯಾಬಿನ್ ಅಲ್ಲಿ ಹೋದಾಗ ಕೇಳ್ಕೊಂಡೆ, ಅಲ್ಲೆಲ್ಲ ವಿಡಿಯೋ ಮಾಡೋ ಹಾಗೆ ಇರ್ಲಿಲ್ಲ. ಸೊ ಯಾವ್ಯಾವ ಕಂಪ್ನಿ ಹೇಳಿದ್ರಂದ್ರೆ, ಸೊ ನಾನೀಗ ಹೇಳ್ತಿರೋದು ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಇರುವಂತ ಕಂಪ್ನಿಗಳು. ಕಾಗ್ನಿಸೆಂಟ್ ಅಲ್ಲಿ ಎವ್ರಿ ಸ್ಯಾಟರ್ಡೆ ಇದು ಇಂಟರ್ವ್ಯೂ ನಡೆಯುತ್ತಂತೆ. ಅಂದ್ರೆ ಅಲ್ಲಿ ಮೇನ್ ಏನು ಕ್ಯಾಬಿನ್ ಇದೆಯಲ್ಲ ಅವ್ರು ಹೇಳಿದ್ದು ನಾನು ಹೇಳ್ತಿರೋದು. ಸೊ ಯಾರೇ ಕೂಡ ಬರ್ಬೇಕಾದ್ರೆ ಲಿಂಕ್ಡ್ ಇನ್ ಅವರ ಪೋರ್ಟಲ್ ಇರುತ್ತಲ್ಲ, ಕಂಪ್ನಿ ಪೋರ್ಟಲ್, ಒಂದ್ಸತಿ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಬನ್ನಿ. ಅವ್ರು ಹೇಳಿದ್ದೇನಂದ್ರೆ ಎವ್ರಿ ಸ್ಯಾಟರ್ಡೆ ಕಾಗ್ನಿಸೆಂಟ್ ಅಲ್ಲಿ ಇಂಟರ್ವ್ಯೂ ಇರುತ್ತೆ ಅಂತ, ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಅದಾದ್ಮೇಲೆ ಕಾನ್ಸೆಂಟ್ರಿಕ್ಸ್ ಅಲ್ಲಿ ಎವ್ರಿ ಡೇ ಇಂಟರ್ವ್ಯೂ ನಡೀತಾ ಇದೆಯಂತೆ ಕಾನ್ಸೆಂಟ್ರಿಕ್ಸ್ ಅಲ್ಲಿ. ಸೊ ಅವ್ರು ಹೇಳಿದ ಪ್ರಕಾರ ಎವ್ರಿ ಡೇ ಕಾನ್ಸೆಂಟ್ರಿಕ್ಸ್ ಅಲ್ಲಿ ಇಂಟರ್ವ್ಯೂ ನಡೀತಿದೆ ಅಂದ್ರು. ಹಾಗೆ ANZ ಅಲ್ಲಿ ಎವ್ರಿ ಫ್ರೈಡೆ ನಡೆಯುತ್ತಂತೆ ಇಂಟರ್ವ್ಯೂ. ಅಲ್ಲಿರೋ ಎಂಪ್ಲಾಯಿನ ನಾನು ಮಾತಾಡ್ಸಾಗ ಅವ್ರ ಏನ್ ಹೇಳಿದ್ರು ಅಂದ್ರೆ, ಈಗ ಸದ್ಯಕ್ಕೆ ಇಂಟರ್ವ್ಯೂ ನಡೀತಾ ಇಲ್ಲ, ಅವರ ವೆಬ್ಸೈಟ್ ಅಲ್ಲಿ ನೋಡ್ಕೊಂಡು ಬಂದ್ರೆ ಉತ್ತಮ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ರಿಸೋರ್ಸ್ ಪ್ರೋ ಕೂಡ ಎವ್ರಿ ಡೇ ಇಂಟರ್ವ್ಯೂ ನಡೀತಿದೆ ಅಂತ ಸೊ ಕ್ಯಾಬಿನ್ ಅಲ್ಲಿ ಹೇಳಿದ್ರು. ಸೊ ಇದು 4 ಕಂಪ್ನಿ ಹೇಳಿದ್ರು. 4 ಕಂಪ್ನಿ ಅಂದ್ಮೇಲೆ ನಾನು ಕೇಳಿದೆ ಇನ್ಯಾವ್ದನ್ನ ನಡೀತಿದೆ ಅಂದ್ರೆ, ಯಾವ್ದು ನೀವ್ ಯಾವ ಕಂಪ್ನಿಗೆ ಬಂದಿದ್ರೆ, ಯಾವ್ದು ಇಂಟರ್ವ್ಯೂ ತೋರಿಸಿ, ಮೇಲ್ ತೋರಿಸಿ, ಈ ತರ ಎಲ್ಲ ಅಂದ್ರು. ಸೊ ನಾನು ಅಷ್ಟೇ, ಇಷ್ಟು ಕಂಪ್ನಿ ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ಸೊ ಅವರು ಕೊಟ್ಟಿರುವಂತ ಮಾಹಿತಿ. ಜಾಬ್ ರಿಲೇಟೆಡ್ ವಿಡಿಯೋ ಮಾಡೋದು ತುಂಬಾ ಕಷ್ಟ ಇದೆ. ಸೊ ನನ್ನ ಕೈಲಾದಂತ ಪ್ರಯತ್ನ ಮಾಡಿದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಬೇರೆ ಟೆಕ್ ಪಾರ್ಕ್ ವಿಡಿಯೋ ಕೂಡ ಮಾಡಕ್ಕೆ ಟ್ರೈ ಮಾಡ್ತೀನಿ ಇನ್ ಮುಂದೆ. ಇದೇ ತರ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.